ಯವ್ವ ನನಗರ ಈ ತಲೆ ಕಟ್ಕೊಂಡಿದ್ದು ಕೆಟ್ಟ ಜಳ ಆಗಕತ್ತೈತೆ ಲಕ್ಷ್ಮಿ. ಅಯ್ಯೋ ಅಕ್ಕ, ನಿಂಗೆ ಜಳ ಆಗಕತ್ರ ತೆಗಿಯೋದನ್ನ ಮನಿ ಒಳಗಲ್ಲ, ಏನ್ ನಡೀತೈತಿ? ಯಪ್ಪ ಸ್ವಲ್ಪ ತೆಗಿತೀನವ. ಅಕ್ಕ, ನಿನ್ ಮಗಳು ನೋಡಲ್ಲೇ ತಳಗ್ ಮಕ್ಕೊಂಡು ಯಾ ನಮ್ನಿ ನೋಡಕತ್ತಾಳ. ಓಯ್ ಚಿನ್ನು, ಓಯ್ ಬಂಗಾರ. ಇಬ್ರಿಗೂ ಮಸ್ತ್ 3 ಮಂದಿಗೂ ಎಣ್ಣೆ ನೀರು ಬಿದ್ವಲ್ಲ, ಮಸ್ತ್ ಸುಂದಾಗ್ಬಿಟ್ಟಾರ ನೋಡು, ಮಕ್ಕೋತಾರನ ಈಗ. ಏ ಪಾರ್ವತಿ, ಆ ನಮ್ನಿ ತೊಡಿ ಮೈ ಎತ್ಕೊಂಡು ಕುಂದ್ರಬಾರ್ದವ. ಮಕ್ಕಳಿಗೆ ತೊಡಿ ಮನುಷ್ಯನ ಕಾವ, ಅರ್ಧ ಮಕ್ಳು ಸೊರಗ್ತಾವ ಗೊತ್ತನ. ಆಮೇಲೆ ತೊಡಿ ರೂಢ ಹಚ್ಚಿದಿ ನೀನು, ಆಮೇಲೆ ನಿನ್ ಒಂದು ಕೆಲಸ ಆಗದಲ್ಲ ಬಗ್ಸಿ ಆಗದಲ್ಲ ನೋಡು, 3 ಹೊತ್ತು ಎತ್ಕೊಂಡು ಕುಂದ್ರಂತಾವು. ಅದಕ್ಕೆ ತಳಗ್ ಹಾಕಿ ಮನಗಿಸ್ಬೇಕು, ಅಂದ್ರೆ ಅವ್ಕೆ ರೂಢ ಆಕತಿ. ಏ ಲಕ್ಷ್ಮಿ, ಟೈಮ್ 9 ಆತು. ಆ ಖುಷಿನ ಅಂತ ಹಾಕು, ದೌಡ್ ತಯಾರಾಗಿ ಸಾಲಿಗೆ ಹೋಗು. ಅಯ್ಯ ಅಜ್ಜಿ, ಸಾಲಿಗೆ ಹೋಗೋದಲ್ಲ, ನಾನು ಕಾಲೇಜಿಗೆ ಪಾಠ ಮಾಡಕ್ ಹೋಗೋದು, ಟೀಚರ್ ನಾನು. ಅಯ್ಯೋ ದೇವ್ರೇ, ಅಯ್ಯೋ ಅಲ್ಲಜ್ಜಿ, ಸಾಲಿ ಅಂತೀಯಲ್ವೇ? ಏನು ಬೆಲ್ ಸಾಲಿಲ್ಲ ಅಂತ ಅಲ್ಲ, ಮೊನ್ನೆ ಹೇಳಿದ್ದೆ ಕೂಸು ಹೆರಿಗಿರಿಗೆ ಆದಿತ್ತು, ಒಂದಿಟ್ಟು ಅಳವಿ ಅದು ಮಾಡಿ ಮಾಡಕ ಬೆಲ್ಲ ಬಾಳ್ಬೇಕು, ಒಂದು 5 ಕಿಲೋ ಒಮ್ಮೆ ತರಿಸು ಅಂತೇಳಿ ಚಲೋದು ಆ ಗಾಣದಾಗ ಹೇಳಿದ್ರೆ ಕೇಳೋದಿಲ್ಲ ನಿಮ್ಮವ್ವ. ಈಗ ಬೆಲ್ಲ ಸಾಲು ಅಲ್ತಂತ ನಿಂಗೆ ಹೇಳ್ಯಾಳನ? ಹೋಲ್ಬಿಡು, ಪೇಟ್ಯಾಗ ಅದು ಎಂಥದ್ದು ಅಂತಾರ ನೋಡುವ, ಅದು ಕರೆ ಬೆಲ್ಲ ನೈವ ಆತಾಗ ಗ್ರಾನಿಕ್ಕ ಪಾನಿಕ್ಕ ಏನದು, ಅದನ್ನ ತಗೊಂಬ ಬಾಯ್ ತಗ. ಅಯ್ಯೋ ನನ್ನ ಮುದ್ದು ಬಂಗಾರ, ನೀನೆ ಲಕ್ಷ್ಮಿ, ಕಪ್ ಸಿರಪ್ ಎಲ್ಲಿಟ್ಟಿ? ಯಾಕ ಪಾರ್ವತಿ ಹಿಂಗಂತಿ? ಅಲ್ಲ ಕೆಪ್ಪಿ ಸರಿ ಅಂತೀಯ ನನಗೆ? ಅಕ್ಕ ಕಾಲಿಗೈತಿ, ಇವತ್ತು ಬರ್ತಾ ತೊಗೊಂಬರ್ತೇನೆ ತಗೋ. ಯೋ ಯಮ್ಮ, ನಿಂಗೆ ಅನ್ಲಿಲ್ಲ ಕಪ್ ಸಿರಪ್ಪು, ಗಂಟ್ಲು ಕೆರ್ಸಕತ್ತೈತಿ ಕಪ್ ಸಿರಪ್ಪು, ಕೆಮ್ಮಿನೆಣ್ಣೆ ಆದು ಆಗ. ಪಾರ್ವತಿ, ನಂಗೆ ಲೇಟ್ ಆತ್, ನಾ ಬರ್ತೇನೆ. ಅವ್ವ ಕತ್ಲಾಗದ್ರೊಳಗೆ ಬಾ ಅಂತ ಹೇಳಾಳ. ಹೊಂಟ್ರ ನಿಧಾನಕ್ಕೆ ಹೋಗ್ರಿ. ರೋಡ್ನಾಗ ಮಳೆ ಬಂದು ಎಲ್ಲಿ ಬೇಕಲ್ಲ ಗುಂಡಿ ನೀರು ನಿಂತಾವ. ಏನು ಸೌಕಾಶ್ ಹೋಗಿ ಸೌಕಾಶ್ ಬರ್ರಿ. ಅಲ್ಲಿ ಊರಿಗೆ ಹೋಗಿಂದ ಹೇಳ್ರಿ, ಆರಾಮದಾರ ಎಲ್ಲರೂ ಅಂತ ಹೇಳ್ರಿ. ಪಾಪ ಅತ್ತಿಯವ್ರಿಗಂತೂ ಕಳ್ಸಕ್ಕೆ ಮನಸ್ಸೇ ಇದ್ದಿದ್ದಿಲ್ಲ. ಅಯ್ಯೋ ನನಗರ ಈಗ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ನನ್ನ ಮಕ್ಕಳನ್ನ. ಅಯ್ಯೋ ಸಾಕು, ಇಷ್ಟೊತ್ತನ ಮುದ್ದಾಡಿರಿ, ಇಷ್ಟೊತ್ತನ ಇದು ಮಾಡಿರಿ. ಏನು ಹೋಗಿ 1-2 ದಿನ ಬಿಟ್ಟು ಬರ್ರಿ. ಆತ ಸರಿ, ನಾ ಬರ್ಲ್ಯಾ, ಲೇಟ್ ಆಕತಿ. ಯಮ್ಮ, ನಾ ಹೋಗಿ ಬರ್ತೀನಿ. ಹೂ ತೊಂಬರ್ತೀಯಾ? ಬೇಡ, ಈಗ ಹೂ ಪವು ಏನು ಹಾಕೊಂಡು ಅಕ್ಕೆಲ್ಲ ಹೊಂಟಾಳ. ಈಗ ಏಂತಿ ಹೂ ತರಕೊಂಟೇಲೆಪ್ಪ ನೀನು? ಬೇಡ, ಈಗೇನು ಹೂ ಪವು ತರಬೇಡ. ಯಾಕಂದ್ರೆ ಈ ಮಕ್ಕೋತಾಳ ಇಲ್ಲೇ ತಲೆ ಕಟ್ಕೊಂಡು. ಎದಕ್ಕೆ ಹೂವು ಬೇಕಾದ್ರೆ 12 ದಿನಕ್ಕೆ ಹೆಸರು ಇಡುವತ್ನಾಗ ಹಾಕೊಳ್ಳಕ, ಅವತ್ತು ತುಂಬ ಹೂ ಅಲ್ಲ, ಹೋಗಿ ಬರ್ತೀನಿ. ಆತಪ್ಪ ಹೋಗಿ ಬಾ. ಮಗನ ನೆನಪಿನಾಗ ಜೋರ್ಸೆ ಗಾಡಿ ಹೊಡಿಬೇಡ, ನಿಧಾನ್ಸೆ ಹೋಗು. ಹೋಗಿ 2 ದಿನ ಬಿಟ್ಟು ಮತ್ತೆ ಬಾರಪ್ಪ. ಹಾ ಬರ್ತೀನಿ ಪಾರ್ವತಿ. ಅತ್ತೇರ್ ಹೋಗಿ ಬರ್ತೀನಿ ರೀ. ಅಯ್ಯ ತಡಿಯಪ್ಪ, ಹೋಗುವಂತೆ, ನಾಳೆ ಹೋಗ್ಬಿಡಲ್ಲ, ಸಂಜೆ ಆಗೈತಿ ಈಗ ಯಾಕೆ? ಇಲ್ರಿ, ಅವ್ವ ಬಿಟ್ಟು ಬಾರಪ್ಪ, ಅಲ್ಲೇನು ಇರಬೇಡ ಮತ್ತೆ, ಯಾಕಂದ್ರೆ ಗಾಂವ್ ಆಗೋದಿಲ್ಲ ಮನ್ಯಾಗ ಅಂತೇಳಿ ಹೇಳಿದ್ಲ. ಅದಕ್ಕೆ ಹೋಗ್ತೇನ್ರಿ ಅತ್ತೀರ, ಹೋಗಿ ಮತ್ತೊಂದು 2 ದಿನ ಬಿಟ್ಟು ಬರ್ತೇನೆ ತಗೋರಿ. ಆಯ್ತಪ್ಪ, ಹಂಗ ಮಾಡ. ಓನ ನೀನು ಬಂಗಾರ ಗಿಟ್ಟಿ ಆರ ಕಳ್ಳಿ. ವಾ ನಮ್ಮವ್ವ ನೀನು ನನ್ನ ಬಂಗಾರ ಕಳಲ್ಲವ. ಇದು ಪಿಳಿ ಅಂತ ಕಣ್ಣು ಬಿಟ್ಕೊಂಡು ಕೂತ್ಬಿಟ್ಟೈತಿ. ಪಾರ್ವತಿ, ನೀರ್ ಕಾದವು, ಎದ್ದು ಜಾಕಕ್ ನಡಿ, ಬಾ 2 ಚರ್ಗೆ ಹಾಕ್ತೇನೆ. ಆ ನಮ್ಮಿ ಪಿಳಿ ಅಂತೇಳಿ ಮಕ್ಕಳನ್ನ ಒಂದೇ ಸಮಯ ನೋಡ್ಬಾರ್ದು, ತಾಯಿ ಕಣ್ಣ ಹತ್ತಂತ ಒಂದ್ಸಲ ಗೊತ್ತನ? ಹೇಳಿ ಸಂಜಿಕ ಮತ್ತೆ ಎದುರು ತೆಗಿದೈತಿ, ಎದ್ದಳವ 2 ಚರ್ಗೆ ಜಾಕ ಮಾಡ್ಯಾವ. ಅವು ಈಗ ಮುಕ್ಕೋತಾವು, ನೀನು ಮುಕ್ಕೊಂಬಿಡು. ರಾತ್ರಿ ಎಲ್ಲ ಉಯ್ ಅಂತಿರ್ತಾರ, ಮತ್ತೆ ನಿದ್ದೆ ಆಗೋದಿಲ್ಲ. ನಾ ಎತ್ಕೊಂತೇನೆ ರಾತ್ರಿ, ಈಗ ಮುಕ್ಕು. ಅಕ್ಕೆಲ್ಲೋದ್ಲ ಲಕ್ಷ್ಮಿ? ಅವಾಕಿ ಜಳಕಕ್ಕೆ ಹೋಗಿರ್ಬೇಕು ನೋಡು. ಆಕಿಗಂತ್ರು ಊಟಕ್ಕೆ ಅದನ್ನ ಮಾಡಿದ್ರು ಬೇಡ ಅಂತಾಳ, ಇದನ್ನ ಮಾಡಿದ್ರು ಬೇಡ ಅಂತಾಳ. ಹೆಚ್ಚಿಂದ ಆಗ್ಬಿಟ್ಟವ ಆಕಿದ್ರ ಹೊತ್ತಾಗ, ಯಾವ್ದೊಂದು ಮಾಡಿದ್ರು ಹೊತ್ತಾಗ. ಆ ಡಬ್ಬಿ ಹೊಸ ತೊಂಬ ಅಂದಿದ್ದೆ, ತಂದಾಳ, ಪ್ಲಾಸ್ಟಿಕ್ ತಂದಾಳ. ಅದ್ರಾಗ ಸುಡುದು ಹಾಕಿದ್ರೆ ಅದು ಪ್ಲಾಸ್ಟಿಕ್ದಾಗ ಹಾಕಬಾರ್ದು ಅಂತ ಅಂತಾರ. ಆ ಸ್ಟೀಲಿಂದರ ತಂದಾಳ, ಅದು ಇಲ್ಲ ತಗ. ಆ ಪ್ಲಾಸ್ಟಿಕ್ದಾಗ ಏನು ಕಟ್ಟಬೇಕು? ಸ್ವಲ್ಪ ಆರಕ್ಕಿಟ್ಟ ನೀವು ಅನ್ನ ಒಂದಿಟ್ಟು. ಹೌದು, ಪ್ಲಾಸ್ಟಿಕ್ನ ಕಟ್ಟಬಾರ್ದು, ಬಿಸಿದು ಮತ್ತೊಟ್ಟು ಆರೋಗ್ಯ ಹಾಳು. ಆಕಿಗೆ ಹೇಳ್ತೇನೆ ತಡಿಬೇ ನಾನು, ಸ್ಟೀಲಿನ ಡಬ್ಬಿ ತೊಂಬ ಅಂತೇಳಿ. ಬಿಸಿದು ರವಾದ ಸಜ್ಕ ಮಾಡೀನಿ, ನೀನು ತಿಂದು ಒಂದಿಟ್ಟು ಕುಡ್ದದನ್ನ ಜಳಕಕ್ಕೆ ಹೋಗ್ತೀಯ, ಏನ ಜಳಕ ಮಾಡಿ ಬಂದು ಕುಡಿತೀಯ? ಹೊಟ್ಟೆ ಹಸ್ತಿದ್ರೆ ಮತ್ತೆ ಕುಡಿದ್ಬಿಡು, ನಡಿತೈತಿ. ಬಾಣ್ತಿಯರಿಗೇನ ಜಳಕ ಆದ್ಮೇಲೆ ತಿನ್ಬೇಕು ಮಾಡ್ಬೇಕು ಅಂತ ಏನಿಲ್ಲ. ಹೊಟ್ಟೆ ಹಸ್ತಾಗ ಏನು ಬೇಕಾದಂತ ತಿಂತಿರ್ಬೇಕು. ಮಕ್ಕಳು ಹಾಲು ಕುಡಿತಾವಲ್ಲ, ಹೊಟ್ಟೆ ಹಸಿವು ಆಕ್ಕತಿ. ಇಲ್ಲ ಒಲ್ಲವ, ಅಗ್ಗಲ್ಲಾರ ಹಣ್ಣು ಹೆಚ್ಕೊಟ್ಟು ಹಣ್ಣು ತಿಂದೇನಿ, ಈಗ ಮತ್ತಿದು ಬೇಡ. ಅವ ರಾತ್ರಿ ಮಾಯನಣ್ಣಿನ ಸಿಕ್ಕರಣಿ ಚಪಾತಿ ಮಾಡವ, ಯಾಕೆ ತಿನ್ಬೇಕನ್ಸತಿ? ಮಾಯನಣ್ಣನ ಸಿಕ್ಕರಣಿ ಚಪಾತಿ? ಆಯ್ತು, ಮಾಡ್ತೀನಿ. ಅವ ನಾವು ಮಕ್ಕಳಿಗೆ ಸ್ನಾನ ಮಾಡಿಸ್ಬಾರ್ದನ? ಒಂದು 4-5 ತಿಂಗಳದ್ದು ಹೋಗವಲ್ಲ, ಅವಾಗ ನೀನೇ ಮಾಡಿಸ್ಬೋದು. ಮೆಲ್ಲಕ್ಕೆ ಹಾಂಗೆ ಕರ್ಕೊಂಡು ಒಂಚೂರು ಅವಕ್ಕೆ ಒಂಚೂರು ಇನ್ನು ತೊಡಿ ಮ್ಯಾಗದು ಕುಂದ್ರಂಗಕ್ಕವಲ್ಲ, ಅವಾಗ ನೀನೇ ಮಾಡಿಸ್ಬೋದು. ಈಗ ಅವಕ್ಕೆ ಕಣ್ಣು ತಿಕ್ಬೇಕು, ಎಣ್ಣೆ ಹಚ್ಚಿ ಚಂದ ತಲೆ ಮುಕುಳಿ ಮಾರಿ ಕೈ ಕಾಲು ಎಲ್ಲ ತಿಕ್ಕಿ ಚಂದಾಗಿ ನೀರು ಹಾಕ್ಬೇಕು. ಬೆಳಿಗ್ಗೆ ಗಟ್ಟಿಯರು ಹೆಂಗೆ ನೀರು ಹಾಕಿದ್ರು ನೋಡಿದಿಲ್ಲ ಯವ್ವ, ನಿನ್ನ ಪುಣ್ಯ. ಎಷ್ಟು ಚಂದ ನೀರು ಹಾಕಿ ಯಾರದ್ರು ನೋಡು. ನಿನಗೆ ಅಮ್ಮದಾಳ, ಇಷ್ಟು ಚಂದ ನಿನ್ನ ಮಕ್ಕಳು ಜಪಾನ್ ಮಾಡಕತ್ತಾಳ. ನನ್ನ ಮಕ್ಕಳು ಎಲ್ಲಿ ಜಪಾನ ಇವ ಪಾಪ. ನಮ್ಮವ ಅಷ್ಟೊತ್ತಿಗೆ ತೀರ್ಕೊಂಡ್ಬಿಟ್ಟಿದ್ಲವ.
ನಮ್ಮವ್ವ ಇದ್ದಿದ್ರೆ ಹೆಂಗೆ ಜೋಪಾನ ಮಾಡ್ತಿದ್ಲ ಏನೋ. ಹೌದವ, ನೀನು ಡೆಲಿವರಿಗೆ ಅಂತೇಳಿ ಹೋಗಿದ್ದೆಲ್ಲ ತವ್ರ ಮನೆಗೆ ಯಾರು ಮಾಡಿದ್ರ? ಯಾರು ಮಾಡ್ತಾರ, ಹಾಡಾಕಂತೆ ಹೋದೆ. ATM ಇದ್ಲ, ಹೋದೆ. ಡೆಲಿವರಿ ಆಗಿ ನಾ ಭಾಳ ದಿನನೂ ಇರಲಿಲ್ಲ, ಒಂದೂವರೆ ತಿಂಗಳೂ ಇರಲಿಲ್ಲ ಅಲ್ಲೇ. 1 ತಿಂಗಳು ಅಷ್ಟೇ ಇದ್ದಿದ್ದೆ. 1 ತಿಂಗಳಿದ್ದೆ. ಏನು ಡೆಲಿವರಿ ನಾ ಒಂಚೂರು ಬಿಸಿಯೋದು ಮಾಡಿ ಕೊಡ್ತಿದ್ಲ ಅಷ್ಟೇ. ಆಮೇಲೆ ವಾಪಸ್ ಬೇರೆ ಏನೂ ಇಲ್ಲ. ಬಾಣ್ತಿ ಆರೈಕೆ, ಮಕ್ಕಳಿಗೆ ನೀರು ಹಾಕೋದು ಮಾಡೋದು ಏನೂ ಇಲ್ಲ. ಸುಳ್ಳೆ ಅನ್ಬಾರ್ದು, ನಮ್ಮ ಅತ್ತಿ ದೇವರಂತಕ್ಕೆ ಬೇಡವಾ. ಅಲ್ಲಿ ಬಂದು ಒಂದ್ಸಲ ಬಂದ್ರೆ ನೋಡಿದ್ರೆ ನನ್ನ ಪರಿಸ್ಥಿತಿ ಅಲ್ಲಿದೆ ನೋಡಿ, ಇರಬೇಡಿ ಇನ್ನು ಸಾಕು, ಬಾ ಇಲ್ಲಿದ್ದೇನು ಮಾಡೋದೈತಿ. ಈ ನಮ್ಮನಿ ಇಲ್ಲಿ ಇರೋದಕ್ಕಿಂತ ನನ್ನ ಮನೆ, ನನ್ನ ಮೊಮ್ಮಕ್ಕಳು ನೀನು ಇರ್ತಿ, ಬಾ ನನ್ನ ಮನೆ ಮಾಲ್, ನನ್ನ ಮನೆ ಜೋಪಾನ ಮಾಡೋದು ಗೊತ್ತೈತಿ ಅಂತೇಳಿ ಒಂದೇ ತಿಂಗಳು ಮಗ ಇವರಿಬ್ಬರು ಬಂದು ನಾನು ಕರ್ಕೊಂಡೇ ಬಂದುಬಿಟ್ರು. ನಮ್ಮ ಅತ್ತಿಗೆ ಮಗು ಅದೇ ಬೇಕಾಗಿತ್ತು, ಯಾವಾಗ ಇಲ್ಲಿಂದ ತೊಲಗ್ತಾಳ ಅಂತೇಳಿ. ನಾನಾರ ಒಂದು ಮಾತು ಅನ್ನೋಕ್ಕೆಲ್ಲ ಮಾಡೋಕ್ಕೆಲ್ಲ, ಆದರೂ ನನ್ನ ಮೇಲೆ ಅಷ್ಟು ಸಿಟ್ಟು. ನಾನೇನು ನಮ್ಮ ಅತ್ತಿಗೆ ಮುನ್ನ ಆಸ್ತಿ ಕಸ್ಕೊಂಡೇನೆ ಅನ್ನೋರಂಗೆ. ಈಗ ಮೆತ್ತಗಾಗ್ಯಾರಷ್ಟೇ. ಭಾಳ ಉರಿದು ಎಷ್ಟೋ ವರ್ಷ ನಮ್ಮ ಅಣ್ಣ ನನ್ನ ಮಕ್ಕ ನೋಡಿಲ್ಲ, ನಾನು ನಮ್ಮ ನನ್ನ ಮಕ್ಕ ನೋಡಿಲ್ಲ. ಹಂಗೆ ಮಾಡ್ಯಾರ ಅವ್ರು ಗೊತ್ತಾನ. ಹೌದಾ? ಆದರೆ ಈಗ ಅತ್ತಿ ಇರೋ ಪರಿಸ್ಥಿತಿ ನೋಡಿದ್ರೆ ಒಂಥರ ಪಾಪ ಅನಿಸ್ತೈತಿ. ಆದ್ರೆ ಒಂದು ಟೈಮ್ನಾಗ ಅವರು ಭಾಳ ಕೆಟ್ಟ ರೀತಿ ಒಳಗೆ ನಡ್ಕೊಂಡಾರಲ್ಲ ಅವೇ. ಹಂಗವ ಪರಿಸ್ಥಿತಿ ಮನುಷ್ಯರನ್ನ ಭಾಳ ಮೆತ್ತಗೂ ಮಾಡ್ತೈತಿ, ಅಷ್ಟೇ ಉರಿ ಥರನೂ ಮಾಡ್ತೈತಿ. ಪರಿಸ್ಥಿತಿನೇ ಮನುಷ್ಯನ ಬಗ್ಸಕ್ಕೆ ಸಾಧ್ಯ, ಬೇರೆ ಯಾರಿಂದನೂ ಅಲ್ಲ. ಆತ ನನಗೂ ಗಿರಣಿಗೆ ಜೋಳ ಬಂದವು, ಜೋಳ ಗೋಧಿ ರಾಗಿ ಹಾಕ್ಕೊಡ್ಬೇಕು. ಅವನ್ನೆಲ್ಲ ಬಿಟ್ರೆ ಮತ್ತು ಊರನ್ನೋರು ಅವರು ಕೇಳ್ತಾರವ. ಅದಕ್ಕೆ ನಾನು ಹೋಗಿ ಅವನ್ನೆಲ್ಲ ಒಂದು ಸ್ವಲ್ಪ ಮಿಷನಿಗೆ ಹಾಕಿ ಬಡ ಮುಗಿಸಿ ಒಂದೂವರೆ ತಾಸು ಆಕ್ಕತಿ. ಮತ್ತು ಅವೆಲ್ಲ ಮುಗಿಬೇಕಲ್ಲ, ಅಷ್ಟು ಡಬ್ಬಿ ಮುಗಿಸ್ಕೊಟ್ಟು ಬರ್ತೇನೆ. ಹಿತ್ಲಕ್ಕದ ಹಾಕಿರ್ತೇನೆ, ತೆಗಿಬೇಡ, ಆ ಹಿಟ್ಟಿನ ಧೂಳ ಒಳಗೆ ಬರ್ತೈತಿ. ಅದಕ್ಕೆ ನಿಮ್ಮ ಅಪ್ಪಗೆ ಹೇಳಿದ್ದೆ ಒಂದು ಪರದೆ ಮಾಡು ಅಂತೇಳಿ. ಏನಪ್ಪ ಆತಾಗ ಅದೆಂತದ ಲಕ್ಷ್ಮಿಯ ನಿನ್ನೆ ಹೇಳಿದ್ಲ ಅವ್ವ, ನಾನು ರೆಡಿ. ಲಕ್ಷ್ಮಿ, ಆ ಹಿಟ್ಟಿನ ಗಿಣಿ ಧೂಳ ಹಿತ್ಲ ಬಾಗ್ಲಾಗ ಮನೆ ಒಳಗೆ ಬರಬಾರ್ದಂದ್ರೆ ಅದೇನೋ ಮಾಡ್ತೇನೆ ಅಂದೆಲ್ಲ. ಅದ ಇವತ್ತೇ ಫೋನ್ನಾಗ ಆರ್ಡರ್ ಮಾಡ್ತೇನೆ ತಡಿ ಅಕ್ಕ. ಅದೇ ಕಾಯಿ ಬಾಗ್ಲಕ್ಕೆ ಹಿಂಗೆ ಅಂಟಿಸೋದು ಬರ್ತೈತಲ್ಲ, ಅದು ಒಂಥರ ವೈಟ್ ಕಲರ್ ಕವರ್ ಗತೆ ಇರ್ತೈತಿ. ಒಳಗೆ ಹೋದ ತಕ್ಷಣ ಓಪನ್ ಆಕತಿ, ಮತ್ತು ಹೊರಗೆ ಬರ್ತಿದ್ದಂಗೆ ಉಕ್ಕ ಅಂಟ್ಕೊಂತೈತಲ್ಲ, ಹಿಂಗೆ ಚೌಕಾಗಿ ಅನ್ಸೋದು, ಅದು ಕೀಳೋದು ಅನ್ಸೋದು ಇರ್ತೈತಲ್ಲ. ಅದ್ರ ಹೆಸರು ನನಗೂ ಗೊತ್ತಿಲ್ಲ, ನಾನೊಂದು ಅಡ್ವರ್ಟೈಸ್ನೇ ನೋಡಿದ್ದೆ. ಈಗ ಅದನ್ನೇ ಸಂಜೆಗೆ ಇಲ್ಲ ಕಾಲೇಜ್ನಾಗ ಒಂದು ಸ್ವಲ್ಪ ಪೀರಿಯಡ್ ಫ್ರೀ ಇರ್ತೈತಲ್ಲ, ಅಲ್ಲಿ ಹುಡುಕಿ ಅಲ್ಲಿ ಕುತ್ಕೊಂಡಾಗ ಆರ್ಡರ್ ಮಾಡ್ಬಿಡ್ತೇನೆ ತೋಕ. ಅದಾದ್ರೆ ಟೆನ್ಷನ್ನೇ ಇಲ್ಲ, ಬಾಗ್ಲು ಹಾಕ್ರಿ ಬಿಡ್ರಿ, ಅದು ಹಾಕಿದ್ದೇ ಇರ್ತೈತಿ. ಅದನ್ನ ಮಾಡಿ, ಅದು ಕೇಟ್ ನೋಡಿ ರೊಕ್ಕ ಭಾಳ ರೊಕ್ಕ ಅದನ್ನ ಮಾಡ್ಬೇಡವ. ಹೊರತ ಸೀರೆ ಹರಿದು ಹೊಲ್ದ್ರಾತ. ಆಯ್ತಾಯ್ತು, ನಾನು ನೋಡ್ತೀನಿ. ಬಾ, ಈಗ ನಂಗೆ ನಾಷ್ಟ ಕೊಡುವ ಹೊಟ್ಟಸತಿ. ಡಬ್ಬಿ ಕಟ್ಟಿ ಏನ್ರಿ? ಪ್ಲಾಸ್ಟಿಕ್ ಡಬ್ಬಿ ತಂದೆ ಉಚ್ಮೂಳಿ. ಆ ಪ್ಲಾಸ್ಟಿಕ್ ಡಬ್ಬಿ ಸುಡ್ಸುಡೋದು ಹಾಕಕ್ಕಾಗಲ್ಲ ಬಿಡಲ್ಲ, ಬಾಳಿಗೆ ಹಾರಕ್ಕಿಟ್ಟಿದ್ದೆ. ಬಾ, ಅನ್ನನ ರೊಟ್ಟಿ ತಿಂದ್ರೆ ಶಕ್ತಿ ಬರ್ತತವ, ಅದು ಅನ್ನ ಉಂಟನಿ ಅಂತಿ. ಮಧ್ಯಾಹ್ನ ಮಟ್ಟ ರೊಟ್ಟೆನೋ ಬಳಕವ, ತಿನ್ನಕ್ಕೆ ಸಮಾಧಾನ ಆಗಂಗಿಲ್ಲ. ರೊಟ್ಟಿ ಬೇಡ, ಬಿಸಿ ಇದ್ರೆ ಅಷ್ಟು ರುಚಿ ಹತ್ತವು. ಚಪಾತಿ ಕಟ್ಬೇಕಾರೆ ನಾಳೆ, ಇವತ್ತು ಅನ್ನನ ಕಟ್ಟಿ ಹೋದಲ್ಲ, ಸಾಕು. ಬಾ, ಈಗ ನಂಗೆ ನಾಷ್ಟ ಕೊಡ್ಬಾ. ಅದು ಪ್ಲಾಸ್ಟಿಕ್ ಡಬ್ಬೆಲ್ಲ ಸ್ಟೀಲಿನ ತೊಗೊಂಬರ್ತೇನೆ ತಗೋ. ಇದೊಂದು ತಿಂಗಳು ಅಡ್ಜಸ್ಟ್ ಮಾಡ್ಕೊ, ನನ್ನ ಪೇಮೆಂಟ್ ಬರಲಿ, ಆಮೇಲೆ ಚಲೋ ಡಬ್ಬಿ ನೋಡಿ ತೊಗೊಂಬರ್ತೇನಂತ. ಸಾಕು ಲಕ್ಷ್ಮಿ, ಹೇಳಲ್ಲ, ಅಮ್ಮ ನೋಡ್ಕೊತಿರ್ತಾಳೆ. ಅಮ್ಮನಿಗೆ ಹೇಳಿ ಬಿಡು, ಬಿಟ್ಟು ಹೋಗಿ ಆಚರಿಗೆ ಜಾಕ ಮಾಡಿ ಬಂದು ಕರ್ಕೊಂಡು ಕುಂದ್ರೋಗ್ಯವ. ಯಾವ ಅಪ್ಪಗೆ ಹೇಳ್ದೆ ಒಂದು ಜೋಳಿಗೆ ಕಟ್ಬೇಕಲ್ಲ ಇಲ್ಲೇ. ತಡಿ, ಒಂದೆರಡು ಚಲೋ ಸೀರೆ ಹುಡುಕಿಡ್ತಾನೆ, ನಿಮ್ಮ ಅಪ್ಪ ಬಂದು ಕಾಡ್ತಾನೆ. ಏನ್ರಿ, ನನಗಂತೂ ಹುಡುಗರನ್ನ ಕಳಿಸಿದ್ದೆ ಮನ್ಸಿಗೆ ಯಾಕೆ ಸಮಾಧಾನನೇ ಇಲ್ಲಪ್ಪ. ಯಪ್ಪ ನೋಡ್ಬೇಕು ಅನ್ಸಕತ್ಬಿಟ್ಟತ್ರಿ. ನಾಳೆ ಹೋಗಿ ಬರಲೇ ಮತ್ತೆ. ಅಯ್ಯೋ ದೇವ್ರೆ, ಅಲ್ಲ ಅವು ಏನು ತಮ್ಮ ಅಜ್ಜಿ ಮನೆಗೆ ಹೋಗ್ಯಾವು, ಅಲ್ಲೇ ಆರಾಮಾಗಿ ನೋಡ್ಕೊಂತಿರ್ತಾರ. ಯಾಕೆ ತಲೆ ಕೆಡ್ಸ್ಕೊಂತಿ? ಅಲ್ಲೇ ನಿನಗಿಂತ ಜಾಸ್ತಿ ಖುಷಿ ಪಡೋರದಾರ ಈಗ ಅಲ್ಲಿ. ರೀ, ಅವ್ರಿಗೆ ನಮಗೂ ಒಂದೇ ತರ ಖುಷಿ ಆಗಿರ್ತೈತಿ. ಅವ್ರಿಗೆ ಮಗಳ ಮಕ್ಕಳಾದ್ರೆ ನನ್ನ ಮಗನ ಮಕ್ಕಳು ಆತಾ. ಈಗ ಅದು ನಿನ್ನೆರ ಇದು ಇವತ್ತರ ಹೋಗ್ಯಾರ, ನೀ ನಾಳೆ ಹೋಗ್ತಾನೆ ಅಂದ್ರಲ್ಲೇ ಬೇಡ. ಸುಮ್ಮನಿರೋ, 4 ದಿನ ಬಿಟ್ಟು ಆಮೇಲೆ ಹೋಗಕ್ ಬರ್ತೈತಿ. ನಿಮಗೆ ನೋಡ್ಬೇಕಂತ ಅನ್ಸಕತ್ತಿಲ್ಲನ? ಅನ್ಸಿದ್ರೆ ಕುಣ್ಕೊಂಡು ಒಳ ಬೆಳ ಕೆಲಸ ಬಗ್ಸಿ ಬಿಟ್ಟು ಹೋಗಕತ್ತೇನ? ಹೆಂಗಿದ್ರು 12 ದಿವಸಿಗೆ 13 ದಿವಸಿಗೆ ಹೆಸರಿಡೋದು ಇರ್ತತಲ್ಲ, ಆವಾಗ ಹೆಸರಿಡ ಕಾರ್ಯಕ್ರಮಕ್ಕೆ ಹೋದ್ರೆ ಆತಪ್ಪ. ಹೋಲ್ಬಿಡ್ರಿ ರೀ. ಅಂದಂಗೆ ಹೋಗು ಹೊತ್ನಾಗ ನನ್ನ 3 ಮೊಮ್ಮಕ್ಕಳಿಗೆ ಒಂದೊಂದು ಬಂಗಾರ ಚಲೋದೊಂದು ಚೈನ ಮಾಡಿಸ್ಕೊಂಡು ಹೋಗೋಣ. ಆಯ್ತು ಬಿಡ, ಮಾಡ್ಸ. ಅದಕ್ಕೇನಾಗಬೇಕಾಗೈತಿ? ನಾಳೆ ಮಾಡ್ಸಕ್ಕಾಕು, ಇಲ್ಲ ರೆಡಿಮೇಡ್ ತಂದ್ರೆ ಆತ್ ಬಿಡು. ಅಲ್ಲ, 13 ದಿವಸಿಗೆ ಒಂದು ಬೆಳ್ಳಿ ಉಂಗ್ರ ಬಂಗಾರದ ಉಂಗ್ರ ತೊಗೊಂಡೋಗ್ತಾರಪ್ಪ. ಅತ್ತಿ ಬೇಕಾದವ್ರು ಬೇಕಾದ್ ತಗೊಂಡೋಗ್ಲಿ, ಆದ್ರೆ ನಾನು ನನ್ನ ಮಕ್ಕಳಿಗೆ ನಮ್ಮವು ಹೇಳ್ದಂಗೆ 3 ಮಕ್ಕಳಿಗೂ ಚೈನಾ ಏನು ಅವ್ರಿಗೆ ಅವ್ರ ಮನೆಯಿಂದ ಅದನ್ನ ಕೊಡ್ಲಿ ಇದನ್ನ ಕೊಡ್ಲಿ ಅಂತ ಎಕ್ಸ್ಪೆಕ್ಟೇಷನ್ಸ್ ನಾವು ಇಟ್ಕೊಳಕ್ ಹೋಗುದಿಲ್ಲ. ಸುಮ್ಮನೆ ಅವ್ರ ಹತ್ರ ಇಲ್ಲ, ಯಾಕೆ ತ್ರಾಸ ಕೊಡ್ಬೇಕು? ಹೌದಿಲ್ಲ? ಬೆಳ್ಳಿದ ಏನದ ಕಾಲ್ಗೆಜ್ಜಿ, ಆಮೇಲೆ ಬಂಗಾರದ ಸಣ್ಣ ಕಡ್ಗ ಬರ್ತಾವಲ್ಲ ಅವು ಮಕ್ಕಳಿಗೆ, ಹಿಂಗೆ ತೆಗಿಯೋದು ಹಾಕೋದು ಕೈಯಿಂದ ಇಳಿಸೋದಲ್ಲ ಅಂತಾವು. ಬೆಳ್ಳಿ ಉಂಗ್ರ ಬಂಗಾರದ ಉಂಗ್ರ ಅಂದಲ್ಲ, ಅದು ಎಲ್ಲ ತೊಗೊಂಡೋಕ್ಕಿವಿ. ಅಯ್ಯ, ನೀವ ಎಲ್ಲ ಕೊಟ್ಬಿಟ್ರೆ ಅವ್ರಿಗೆ ಎತ್ತಿ ಎಲ್ಲಿ ಉಳಿತೈತಿ? ಅವರು ಕೊಡ್ಲಿ, ಸುಮ್ಮನಿರ. ಕೈ ಕಟ್ಗುಂಡು ಬೇಕಂತ ಹೇಳ್ರಿ ನೀವು. ಕೈ ಕಟ್ಗುಂಡು ಅವರೇ ಕೊಡ್ಬೇಕು ಲೆಕ್ಕದಂತ. ಗಂಡು ಮೊಮ್ಮಗ ಹುಟ್ಟಾನ, ಗಂಡು ಮೊಮ್ಮಗ ಶ್ರೀಕಾಂತ ಪರವ. ಗಂಡು ಮೊಮ್ಮಗ ಕೈ ಕಟ್ಗುಂಡು ಬೆಳ್ಳಿ ಉಡ್ದಾರ. ಅವು ಹೆಣ್ಣು ಹುಡ್ರಿಗೆ ಪೆಂಡ್ರ ಗೆಜ್ಜಿ, ಮಾವಿನಕಾಯಿ ಗೆಜ್ಜಿ, ಹಾಲ್ಗಡ್ಗ, ಏನ ಕರಿಮಣಿ ಹಾಲ್ಮಣಿ, ಆಮೇಲೆ ಅವು ಏನವು ಬೆಳ್ಳಿದು ಗುಂಡುಗಡ್ಗಿ, ಅವು ಏನಿರ್ತಾವಲ್ಲ ಎಲ್ಲ ಅವರೇ ಕೊಡ್ಬೇಕು. ಅಯ್ಯೋ
ಅಮ್ಮ ಅವ್ರ ಹತ್ರ ಏನೂ ಇಲ್ಲ, ಸುಮ್ಮನೆ ಅದನ್ನು ಕೊಡು ಇದನ್ನು ಕೊಡು ಅದನ್ನು ಕೊಡು ಇದನ್ನು ಕೊಡು ಅಂತ ಯಾಕೆ ಕೇಳ್ಬೇಕು? ಹೌದಿಲ್ಲ? ಬೇಡ, ನಮ್ಮ ಮೊಮ್ಮಕ್ಕಳಲ್ಲ, ನನ್ನ ಮನೆಗೆ ಬರ್ತಾವು, ನಾವು ಕೊಟ್ಟರು ಯಾರಿಗೆ ಹೋಗತ್ತದಿಲ್ಲ? ಹೌದಿಲ್ಲ? ಅದಕ್ಕೆ ಬೇಡ, ನನ್ನ ಮೊಮ್ಮಕ್ಳು ಹಾಕೊಂಡ್ಲಿ, ಅವು ಹಾಕೊಂಡ್ರು ನಾಳೆ ನನ್ನ ಮನೆಗೆ ಕಳಿಸ್ತಾರೆ. ಅವ್ರನ್ನ ಚೈನಾಗಿನ ಎಲ್ಲ ಇಟ್ಕೊಂಡು ಕಳಿಸ್ತಾರೆ. ನನ್ನ ಮೊಮ್ಮಕ್ಳಿಗೆ ಏನು ಬೇಕಲ್ಲ ಎಲ್ಲ ನಾನು ತಂದು ಹಾಕ್ತೇನೆ. ಚಲೋ ಸಿಕ್ಕಿರ್ ಬಿಡಪ್ಪ. ಅಯ್ಯೋ ದೇವ್ರೆ, ತಪಸ್ ಮಾಡಿದ್ರೆ ಇಂಥ ಮನೆ ಸಿಗಕ್ಕಲ್ಲ. ಅಯ್ಯೋ ಎಲ್ಲ ನಾಳೆ ಬಂದವ್ರಿಗೆಲ್ಲ ಹೇಳಕ್ಕಾಕತ್ತೇನು? ಇವ್ರ ಕೊಟ್ಟಾರ, ಇವ್ರ ನಾವು ಕೊಟ್ಟೇವಿ, ಇವ್ರೇನು ಕೊಟ್ಟಿಲ್ಲ, ನಾವು ಕೊಟ್ಟೇವಿ, ಇವ್ರೇನು ಕೊಟ್ಟರಲ್ಲ ಅಂತೇಳಿ ನೋಡಿದ್ರೆ ಏನು ಅನ್ಕೊಂತಾರೆ, ಎಲ್ಲ ಇವ್ರ ಮಾಡ್ಯಾರ ಅಂತ ತಿಳ್ಕೊಂತಾರ, ಗೊತ್ತಾನ? ಅತ್ತಿ ನೋಡೋರ್ ಸಲುವಾಗಿ ಜೀವನ ಮಾಡಕ್ಕೇತನ? ಸುಮ್ನಿರ್ ನೀನು, ಏನಾಗಲ್ಲ. ನನ್ನ ಮಕ್ಕಳಿಗೆ ನನ್ನ ಮಗಳಿಗೆ ಎಲ್ಲ ನಾನೇ ಹಾಕ್ತೀನಿ ತಂದ. ಅಕ್ಕ ಹೋಗ್ಲಿ ಬಿಡ, ನನ್ನ ಮೊಮ್ಮಕ್ಳು ಯಾಕೆ ಇನ್ನೊಬ್ರಿಗೆ ನಾವು ತ್ರಾಸ ಕೊಡ್ಬೇಕು? ನನ್ನ ಮೊಮ್ಮಕ್ಳಿಗೆ ಏನು ಕೊಟ್ಟರು ಕಡಿಮೆನೆ. 1 ವರ್ಷದ ಬರ್ತಡೇಗೆ ನಾ ಏನು ಕೊಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಅದನ್ನು ಪ್ಲ್ಯಾನ್ ಮಾಡತ್ತೀನಿ ನಾನು. ನಾ ಅದನ್ನು ಕೊಡ್ತೇನಂತ ಈಗ ಯಾಕೆ ಮಾತು? ಈಗ ಮಾತು ಬೇಡ. ಈಗ ನಾಳೆ ಪಾರ್ವತಿ ಹೋಗಿ ಅದೇನೋ ಚೈನಾ ಅಂದೆಲ್ಲ ಅವೆಲ್ಲ ತೊಗೊಂಡು ಬಾ, ಈಗ ಹೋಗಿ. ಹ್ಞೂ ರೀ, ನಾಳೆ ಅರವಿಂದ ನಾನು ಇಬ್ರು ಹೋಗಿ ಬರ್ತೀವಿ. ಸ್ವಲ್ಪ ಆಫೀಸ್ ಕಡೆಯಿಂದ 1 ಗಂಟೆ ಮಧ್ಯಾಹ್ನ ಅಂದ್ರೆ ಕಳಿಸ್ಬಿಡ್ರಿ ಅವನು. ಆಯ್ತು, ಹೋಗಿ ಬರ್ರಿ. ಅಪ್ಪ ಏನಮ್ಮ? ಅಪ್ಪ, ನನ್ನ ಸರ್ಟಿಫಿಕೇಟ್ ಬಂತು, ನನ್ನ ಫ್ಯಾಷನ್ ಡಿಸೈನರ್ ಕೋರ್ಸ್ ಕಂಪ್ಲೀಟ್ ಆಗೈತಿ. ಸೊ ನನಗೆ ಬೋಟಿಗೆ ತೆಕ್ಕೊಡ್ತೀನಿ ಅಂತ ಹೇಳಿದ್ರಿ ನೀವು. ಒಂದು ಚಲೋದು ನನಗೆ ಎಲ್ಲಿ ಏನು ಶಾಪ್ ಅದು ನೀವೇ ನೋಡ್ಬೇಕು. ನಂಗೆ ಚಲೋ ಏರಿಯಾ ಕಡೆ ನೋಡಿ ನಂಗೆ ಅದನ್ನೆಲ್ಲ ಅನುಕೂಲ ಮಾಡಿಕೊಡ್ರಿಪ್ಪ. ಆಮ್ಯಾಗ ನಮ್ಮ ಅಣ್ಣನ ಮಕ್ಕಳಿಗೆ ಚಲೋ ಡ್ರೆಸ್ ಫಸ್ಟ್ ಸ್ಟಿಚ್ ಮಾಡ್ತೇನೆ ಅವ್ರಿಗೆ. ಆತಾಳ ಮಂಗನೇಸ ಮಾಡಿ ಕೈ ಬಿಟ್ಟು ಅವಕ್ಕೆ. ಅತ್ತಾಗೊಟ್ಟು ಜೋಲ್ ಬಾಲಕ್ಕೆ ಜೋತ್ ಬಿಟ್ಟು, ಇತ್ತಾಗೊಟ್ಟು ಜೋಲ್ ಬಾಲಕ್ಕೆ ಜೋತ್ ಬಿಟ್ಟು. ಅತ್ತಿ, ನಿಂಗೊಂದು ಮೊದಲು ಚಲೋತ್ತಂಗೆ ನೈಟಿ ಹೊಲ್ಸ್ಕೊಡ್ತೇನೆ ತಡಿಯತ್ತಿ. ಹಾಕ್ಕೊಂಡು ಇಲ್ಲಾಡಿಲ್ಲ ಆ ಕುದುರೆ ಜುಟ್ಟು ಹಾರಿಸ್ಕೊಂತ ಟಿಂಗಣಕ ಅಂತ ಹೊಂಟು ಬಿಡ್ಬೇಕು ನೋಡ. ಮಾವ, ನೀವು ಹೊಂಟಂದ್ರೆ ನಾನು ಬರ್ತೇನೆ. ನಾನು ಪಾಪುನ್ ಕರೆಕ್ಟಾಗಿ ನೋಡಲೇ ಇಲ್ಲ ಅವತ್ತು ಹಾಸ್ಪಿಟ್ಲಾಗ, ಸ್ವಲ್ಪ ಹೊತ್ತು ಅಷ್ಟೇ ನೋಡಿದ್ದು. ಅಷ್ಟೊತ್ತಿಗೆ ಆಮೇಲೆ ಸಂಜೆ ನನ್ನ ಕೆಲಸ ಇತ್ತಂತ ಹೋದೆ. ಸಂಜೆ ಮಟ್ಟ ಅಂದರೆ ಇದು ಏನದು ಡಿಸ್ಚಾರ್ಜ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿದ್ರು. ಅದಕ್ಕೆ ನೀವು ಹೊಂಟಂದು ಮತ್ತು ನಾನು ಕರ್ಕೊಂಡು ಹೋಗಿ ನಾನು ಬರ್ತೀನಿ. ಆಯ್ತು ತಗೋರಿವ, ನಾವು ಹೊಂಟೆ ಅಂದ್ರೆ ನೀನು ಕರ್ಕೊಂಡು ಹೋಗಿನಾತ.